ನಮಸ್ಕಾರ ಸ್ನೇಹಿತರೆ. ಒಂದು ಹೂಡಿ, ಹೌದು, ಕೇವಲ ಒಂದು ಹೂಡಿಯೇ ಪೊಲೀಸರಿಗೆ ಕೊಲೆಗಾರನನ್ನು ಹಿಡಿದುಕೊಟ್ಟಿತು. ಟ್ರೆಕ್ಕಿಂಗ್ಗೆ ಹೋದ ಭಾವಿ ಪತಿ 400 ಅಡಿ ಆಳದ ಕಂದಕಕ್ಕೆ ಬಿದ್ದು ಮೃತಪಟ್ಟಿದ್ದಾನೆ ಅಂತ ಎಲ್ಲರೂ ನಂಬಿದ್ರು. ಆದರೆ ತನಿಖೆ ಮುಂದುವರೆದಂತೆ ಇದು ಅಪಘಾತವಲ್ಲ, ಪ್ರೇಮಕ್ಕಾಗಿ ರೂಪಿಸಲಾದ ಭೀಕರ ಕೊಲೆ ಎಂಬ ಸತ್ಯ ಹೊರಬಂತು. ಹಾಗಾದರೆ ಈ ಕೊಲೆಯ ಹಿಂದಿನ ಕಿರಾತಕ ಪ್ಲ್ಯಾನ್ ಏನಿತ್ತು? ಒಂದು ಹೂಡಿ ಹೇಗೆ ಕೊಲೆ ರಹಸ್ಯವನ್ನು ಬಯಲು ಮಾಡಿತು? ಬನ್ನಿ, ಈ ಶಾಕಿಂಗ್ ಪ್ರಕರಣದ ಸಂಪೂರ್ಣ ವಿವರವನ್ನು ತಿಳಿಯೋಣ. ಮಹಾರಾಷ್ಟ್ರದ ಲೋಹಗಢ್ ಕೋಟೆ. ಜೂನ್ 18ರಂದು ಪುಣೆಯ ಉದ್ಯಮಿ ಕೇತನ್ ಅಗರ್ವಾಲ್ ತನ್ನ ಭಾವಿ ಪತ್ನಿ ಸಿಯಾ ಗೋಯಲ್ ಜೊತೆ ಟ್ರೆಕ್ಕಿಂಗ್ಗೆ ತೆರಳಿದ್ದ. ಇಬ್ಬರಿಗೂ ಫೆಬ್ರವರಿಯಲ್ಲೇ ನಿಶ್ಚಿತಾರ್ಥವಾಗಿತ್ತು. ಈ ವರ್ಷದ ನವೆಂಬರ್ನಲ್ಲಿ ಉದಯಪುರದಲ್ಲಿ ಅದ್ಧೂರಿ ಮದುವೆ ನಡೆಯಬೇಕಿತ್ತು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಟ್ರೆಕ್ಕಿಂಗ್ ವೇಳೆ ಕೇತನ್ 400 ಅಡಿ ಆಳದ ಕಂದಕಕ್ಕೆ ಬಿದ್ದು ಸಾವನ್ನಪ್ಪಿದ್ದಾನೆ ಅಂತ ಸಿಯಾ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ಲು. ಫೋಟೋ ತೆಗೆಯುವಾಗ ಕಾಲು ಜಾರಿ ಬಿದ್ದಿದ್ದಾರೆ ಅಂತ ಆಕೆ ಹೇಳಿದ್ದರಿಂದ ಮೊದಲಿಗೆ ಪೊಲೀಸರು ಇದನ್ನು ಅಪಘಾತ ಪ್ರಕರಣವೆಂದೇ ಪರಿಗಣಿಸಿದರು. ಆದರೆ ತನಿಖೆ ಆರಂಭವಾದ ಕೆಲವೇ ದಿನಗಳಲ್ಲಿ ಪ್ರಕರಣದಲ್ಲಿ ದೊಡ್ಡ ಟ್ವಿಸ್ಟ್ ಎದುರಾಯಿತು. ಕೋಟೆ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾಗ ಒಂದು ವಿಚಿತ್ರ ಸಂಗತಿ ಅವರ ಗಮನಕ್ಕೆ ಬಂತು. 33 ಡಿಗ್ರಿ ಉಷ್ಣಾಂಶದ ಬಿಸಿಲಿನ ನಡುವೆ ಒಬ್ಬ ವ್ಯಕ್ತಿ ಹೂಡಿ ಧರಿಸಿಕೊಂಡು ಕೇತನ್ ಮತ್ತು ಸಿಯಾ ಅವರನ್ನು ಹಿಂಬಾಲಿಸುತ್ತಿದ್ದ. ಸಾಮಾನ್ಯವಾಗಿ ಇಂತಹ ಬಿಸಿಲಿನಲ್ಲಿ ಯಾರೂ ಕೂಡ ದಪ್ಪ ಸ್ವೆಟರ್ ಧರಿಸುವುದಿಲ್ಲ. ಇದೇ ಅನುಮಾನ ಪೊಲೀಸರ ತನಿಖೆಯ ದಿಕ್ಕನ್ನೇ ಬದಲಿಸಿತು. ಆ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಿದಾಗ ಆತ ಚೇತನ್ ಚೌಧರಿ ಎಂಬುದು ತಿಳಿದು ಬಂತು. ಮುಂದೆ ಪೊಲೀಸರು ಮೊಬೈಲ್ ಕರೆಗಳ ದಾಖಲೆಗಳನ್ನು ಪರಿಶೀಲಿಸಿದರು. ಆಗ ಮತ್ತೊಂದು ಬೆಚ್ಚಿ ಬೀಳಿಸುವ ಸತ್ಯ ಹೊರಬಂತು. ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿ ಪರಸ್ಪರ ಪ್ರೀತಿಸ್ತಿದ್ರು. ಇಬ್ಬರು ಸಾವಿರಾರು ಬಾರಿ ಫೋನ್ನಲ್ಲಿ ಮಾತನಾಡಿದ್ರು. ಹಲವು ಗಂಟೆಗಳ ಕಾಲ ನಡೆದ ಸಂಭಾಷಣೆಗಳ ದಾಖಲೆಗಳು ಪೊಲೀಸರ ಕೈ ಸೇರಿದ್ವು. ಆದರೆ ಕುಟುಂಬದ ಒತ್ತಡ ಮತ್ತು ಗೌರವದ ಕಾರಣ ಸಿಯಾ ಮದುವೆಯನ್ನು ರದ್ದುಪಡಿಸಲು ಮುಂದಾಗಿರಲಿಲ್ಲ ಎನ್ನಲಾಗಿದೆ. ಇದರಿಂದ ಇಬ್ಬರು ಭಯಾನಕ ನಿರ್ಧಾರಕ್ಕೆ ಬಂದಿದ್ರು ಅನ್ನೋ ಅನುಮಾನ ಗಟ್ಟಿಯಾಯಿತು. ಪೊಲೀಸರ ತನಿಖೆಯ ಪ್ರಕಾರ ಕೇತನ್ನನ್ನು ಲೋಹಗಢ್ ಕೋಟೆಗೆ ಕರೆದುಕೊಂಡು ಹೋಗುವಂತೆ ಸಿಯಾ ಹಲವು ಬಾರಿ ಒತ್ತಾಯ ಮಾಡಿದ್ಲು. ಯೋಜನೆಯಂತೆ ಚೇತನ್ ಕೂಡ ಅಲ್ಲಿ ರಹಸ್ಯವಾಗಿ ಹಾಜರಿದ್ದ. ಕಣಿವೆ ಸಮೀಪ ಮೂವರು ಇದ್ದ ವೇಳೆ ಕೇತನ್ನನ್ನು ತಳ್ಳಿ ಕೆಳಗೆ ಬೀಳಿಸಿ ಕೊಲೆ ಮಾಡಲಾಗಿದೆ ಅಂತ ತನಿಖೆಯಲ್ಲಿ ಬಹಿರಂಗವಾಗಿದೆ. ಇದನ್ನು ಅಪಘಾತದಂತೆ ಬಿಂಬಿಸಲು ಯತ್ನಿಸಲಾಗಿತ್ತು. ಆದರೆ ತಂತ್ರಜ್ಞಾನ, ಸಿಸಿಟಿವಿ ದೃಶ್ಯಗಳು ಮತ್ತು ಕಾಲ್ ದಾಖಲೆಗಳು ಸತ್ಯವನ್ನು ಮರೆಮಾಚಲು ಬಿಡಲಿಲ್ಲ. ಇನ್ನು ಒಂದು ಪ್ರಮುಖ ಸಂಗತಿ ಎಂದರೆ ಚೇತನ್ ತನ್ನ ಮೊಬೈಲ್ ಫೋನ್ ಅನ್ನು ಕೆಲಸದ ಸ್ಥಳದಲ್ಲೇ ಬಿಟ್ಟು ಹೋಗಿದ್ದ ಎನ್ನಲಾಗಿದೆ. ಲೊಕೇಶನ್ ಟ್ರ್ಯಾಕ್ ಆಗದಂತೆ ಮಾಡಲು ಈ ತಂತ್ರ ಬಳಸಿದ್ದನೆಂದು ಪೊಲೀಸರು ಶಂಕಿಸಿದ್ದಾರೆ. ಆದರೆ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಡಿಜಿಟಲ್ ಸಾಕ್ಷ್ಯಗಳು ಕೊನೆಗೆ ಆತನನ್ನು ಬಲೆಗೆ ಬೀಳಿಸಿವೆ. ಅಂತಿಮವಾಗಿ ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿಯನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದರು. ತನಿಖೆ ವೇಳೆ ಇಬ್ಬರು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಅಂತ ವರದಿಯಾಗಿದೆ. ಪ್ರೇಮಕ್ಕಾಗಿ ರೂಪಿಸಿದ ಕಿರಾತಕ ಸಂಚು, ಅಪಘಾತದಂತೆ ಕಾಣುವಂತೆ ಮಾಡಿದ ಪ್ಲ್ಯಾನ್ ಮತ್ತು ಒಂದು ಹೂಡಿಯಿಂದ ಬಯಲಾದ ಕೊಲೆ ರಹಸ್ಯ. ಈ ಪ್ರಕರಣ ಈಗ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಒಂದು ಹೂಡಿಯೇ ಕೊಲೆಗಾರನನ್ನು ಪತ್ತೆ ಹಚ್ಚಲು ಕಾರಣವಾಗಿದ್ದು ಆಶ್ಚರ್ಯಕರವಲ್ಲವೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು.